ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಲ್3 ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಆಕಾಶವಾಣಿ. ಇದು ನಿಜಕ್ಕೂ ಇತ್ತ? ಇದ್ರೆ ಎಲ್ಲಿಂದ ಬರ್ತಿತ್ತು, ಯಾರಿಗೆ ಕೇಳಿಸ್ತಿತ್ತು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಮಾನವನ ದೇಹವು ಪಂಚಭೂತಗಳಿಂದ ನಿರ್ಮಿತವಾಗಿರೋ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಈ ಪಂಚಭೂತಗಳ ರಚನೆಯಿಂದ ರೂಪುಗೊಂಡ ಆತ್ಮಗಳ ಧ್ವನಿಯನ್ನೇ ಆಕಾಶವಾಣಿ ಎಂದು ಕರೆಯಲಾಗ್ತಿತ್ತು. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಎಚ್ಚರಿಕೆಯ ಕರೆ. ಒಬ್ಬ ವ್ಯಕ್ತಿ ಪಾಪಗಳನ್ನು ಮಾಡಿದ್ದರೆ ಅಥವಾ ಅವನಿಗೆ ಅಪಾಯವೇನಾದರೂ ಎದುರಾಗ್ತಿದ್ದರೆ ಅಗೋಚರ ಶಕ್ತಿಯೊಂದು ಆಕಾಶವಾಣಿಯ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿತ್ತು. ಎರಡನೆಯದು ಪುರಾಣಗಳಲ್ಲಿ ಆಕಾಶವಾಣಿ ಉಲ್ಲೇಖ. ರಾಮಾಯಣದಲ್ಲಿ ಜನಕ ಮಹಾರಾಜನಿಗೆ ಆಕಾಶವಾಣಿ ಕೇಳಿಸಿದ ನಂತರವೇ ಸೀತಾಮಾತೆಯು ಮಗುವಾಗಿ ಸಿಕ್ಕಿದೆ ಮತ್ತು ಮಹಾಭಾರತ ಕಾಲದಲ್ಲಿ ಮಾಮ ಕಂಸನಿಗೆ ಅಳಿಯನಿಂದಲೇ ಅಂತ್ಯ ಸಂಭವಿಸುತ್ತೆ ಎಂದು ಆಕಾಶವಾಣಿ ಹೇಳಿದೆ. ಇಷ್ಟಕ್ಕೂ ಈ ಆಕಾಶವಾಣಿ ಎಲ್ಲಿಂದ ಬಂತು, ಯಾರಿಂದ ಬಂತು ಅನ್ನೋ ನಿಖರವಾದ ಮಾಹಿತಿಗಳಿಲ್ಲ. ಆಕಾಶವಾಣಿಯು ದೇವತೆಗಳಿಂದ ನೀಡುವ ಸಂದೇಶವಾಗಿದೆ ಎಂದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಈ ಕಾರಣಕ್ಕೆ ಆಕಾಶವಾಣಿಯನ್ನು ದೇವವಾಣಿ ಅಂತಲೂ ಕರೀತಾರೆ. ಇನ್ನು ಕೆಲವು ಗ್ರಂಥಗಳಲ್ಲಿ ಮತ್ತು ನಂಬಿಕೆಗಳನ್ನು ಹೊರತುಪಡಿಸಿ ಬ್ರಹ್ಮಪಂಥದ ಜನರು ಈ ಆಕಾಶವಾಣಿಯನ್ನು ಸ್ವತಃ ಬ್ರಹ್ಮದೇವನೇ ಕಳುಹಿಸುತ್ತಿದ್ದ ಎಂದು ಹೇಳ್ತಿದ್ದರು. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ನಡೆಯುವ ಶುಭ ಘಟನೆಗಳಾಗಿರಲಿ ಅಥವಾ ಅಶುಭ ಘಟನೆಗಳಾಗಿರಲಿ ಆಗ ಆಕಾಶವಾಣಿಯು ಸಂದೇಶಗಳನ್ನು ನೀಡುತ್ತಿದ್ದು. ಆದರೆ ಪ್ರಸ್ತುತ ದಿನಗಳಲ್ಲಿ ಆಕಾಶವಾಣಿಯು ಯಾರಿಗೂ ಕೇಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಕೆಲವರು ಇದನ್ನು ನಂಬ್ತಾರೆ, ಇನ್ನು ಕೆಲವರು ನಂಬೋದೇ ಇಲ್ಲ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ, ಕಾಮೆಂಟ್ ಹಾಕಿರಿ, ಶೇರ್ ಮಾಡಿರಿ.